ಇವತ್ತಿನ ದಿನ ಲಕ್ಷ್ಮಮ್ಮ ನಮ್ ಜೊತೆ ಇದ್ದಾರೆ. ಅವ್ರು ಎಷ್ಟು ದಿನವಾಗಿ ಸರಾಕೆರೆಗೆ ಬಂದ್ರು, ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಏನಕ್ಕೋಸ್ಕರ ಈ ಒಂದು ಬೆಡ್ ಅನ್ನ ಮನೆಗೆ ಬೈ ಮಾಡ್ಕೊಂಡಿದ್ದಾರೆ, ಸೊ ಏನೆಲ್ಲ ರಿಸಲ್ಟ್ ಸಿಕ್ಕಿದೆ ಅಂತೇಳಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಲಕ್ಷ್ಮಮ್ಮ ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ರಿ? ನಾವು 8ನೇ ಮೈಲಿಯಿಂದ. 8ನೇ ಮೈಲಿಯಿಂದ. ಏನೊಂದು ಹೆಲ್ತ್ ಇಶ್ಯೂಸ್ ಗೋಸ್ಕರ ಬಂದ್ರಿ? ನಾವು ಒಂದ್ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಮಂಡಿ ಎಲ್ಲ ಊದ್ಕೊಂಡಿತ್ತು, ಆಮೇಲೆ ಕಾಲೆಲ್ಲ ಪಾದ ಎಲ್ಲ ನೋವು ಬರೋದು, ಎಲ್ಲಾನು ಕಡಿಮೆ ಆಗಿದೆ ಈಗ. ಇದಕ್ಕೂ ಮುಂಚೆ ಎಲ್ಲೆಲ್ಲ ಹೋಗಿದ್ದೀರಾ? ಎಲ್ಲೆಲ್ಲ ಹಾಸ್ಪಿಟಲ್ ಅಲ್ಲಿ ತೋರಿಸಿದೀರಾ? ಎಷ್ಟು ಹಣನ ಖರ್ಚು ಮಾಡಿರಬಹುದು? ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀನಿ, ತಗೊಂಡಿದ್ದೀನಿ ಮೆಡಿಸಿನ್ ಎಲ್ಲ, ಅದ್ರಲ್ಲೆಲ್ಲ ಗುಣ ಆಗ್ಲಿಲ್ಲ. ಆಮೇಲೆ ಹರ್ಬಲ್ ಲೈಫ್ ತಗೋತಿದ್ದೆ, ಅದನ್ನ ತಗೊಂಡ್ ಬಿಟ್ಬಿಟ್ಟೆ ನಾನು. 1 ತಿಂಗಳು ತಗೊಂಡೆ, ಏನು ಕಾಣಲಿಲ್ಲ ಅದರಲ್ಲಿ, ತಗೊಂಡ್ಬಿಟ್ಬಿಟ್ಟೆ. ಇದು ಬಂದ್ಮೇಲೆ ಪರವಾಗಿಲ್ಲ. ಯಾರಿಂದ ನಿಮಗೆ ಸರಾಕೆರೆ ತಿಳಿಯಿತು? ನಮ್ಮ ಫ್ರೆಂಡು ಅಶ್ವಥಪ್ಪರು ಬರ್ತಿದ್ರು, ಅವ್ರು ಕರ್ಕೊಂಡ್ಬಂದು ತೋರಿಸಿದ್ರು. ಅವ್ರು ಕರ್ಕೊಂಡ್ ಬಂದು ತೋರಿಸಿದ್ದು. ಎಷ್ಟು ದಿನವಾಗಿ ನೀವು ಸರಾಕೆರೆಗೆ ಬಂದು ಥೆರಪಿ ಮಾಡಿದೀರಾ? ಅವಲೇ 2 ತಿಂಗಳಿಂದ ಬರ್ತಾ ಇದ್ದೀನಿ. 2 ತಿಂಗಳಾಯ್ತು. 2 ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತಮ್ಮ ನಿಮ್ಗೆ? ನಮಗೆ ಒಂದು ಸ್ವಲ್ಪ ಇದಿತ್ತು, ಥೈರಾಯ್ಡು ಕಡಿಮೆ ಆಗಿದೆ, BP ಕಡಿಮೆ ಆಗಿದೆ, ಸ್ವಲ್ಪ ಪರವಾಗಿಲ್ಲ, ಉಸಿರಾಟ ಎಲ್ಲಾನು ಪರವಾಗಿಲ್ಲ, ಆರಾಮಾಗಿ ಆಗಿದ್ದೀರಾ. ಸೊ ಅದಕ್ಕೆ ಅಂತೇಳಿ ಎಷ್ಟು ಖರ್ಚು ಮಾಡಿದ್ರಿ ಮೊದ್ಲು? ಅಂದಾಜಾಗಿ ಒಂದು 3 ಲಕ್ಷದ ಗಂಟ ಖರ್ಚು ಮಾಡಿದೀರಾ? 3 ಲಕ್ಷ ಖರ್ಚು ಮಾಡುವಾಗ್ಲೂ ಕೂಡ ಏನೂ ರಿಸಲ್ಟ್ ಇಲ್ಲ. ಇಲ್ಲಿಗೆ ಬಂದು ಥೆರಪಿಗೆ ಅಂತೇಳಿ ಎಷ್ಟು ಹಣನ ಕೊಟ್ರಿ? ಏನು ಒಂದು 80,000 ಕೊಟ್ಟು ಇದನ್ನ ತಗೊಂಡಿದ್ದೀನಿ ಅಷ್ಟೇ. ಬೆಡ್ ಮಾತ್ರನೇ ತಗೊಂಡಿದ್ದೀವಿ ಅಷ್ಟೇ. ಥೆರಪಿಗೆ ಅಂತೇಳಿ ಏನ್ ಚಾರ್ಜಸ್ ಕೊಟ್ಟಿಲ್ಲ? ಚಾರ್ಜಸ್ ಮಾಡಿಲ್ಲ? ಏನು ಇಲ್ಲ, ಫ್ರೀ ಆಗಿ ಮಾಡ್ತಾ ಇದಾರೆ. ಇವಾಗ ತುಂಬಾ ಜನ ಭಯ ಪಡ್ತಾರೆ, ಇಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ, ಬೋನ್ ಪುಡಿ ಆಗುತ್ತೆ, ರಕ್ತ ಹೀರ್ಕೊಳ್ಳುತ್ತೆ ಅಂತ ಹೇಳಿ ಹೇಳ್ತಾರಲ್ವಾ? ನಿಮಗೆ ಆತರ ಏನಾದ್ರು ಅನುಭವ ಆಯ್ತಾ? ನಮ್ಗೆ ಎಲ್ಲಾರು ಹೇಳಿದ್ರು, ನನ್ನ ನಂಬಿಕೆ ಮಾಡ್ಕೊಳ್ಳಿಲ್ಲ. ನೀವು ನಂಬಿಕೆ ಇಟ್ಟು ಬಂದೆ. ಬಂದಿದ್ದೀರಾ. ಓಕೆ, ಎಷ್ಟು ಕೆಜಿ ವೆಯ್ಟ್ ಲಾಸ್ ಆದ್ರಿ ನೀವು? ನಾವು ಒಂದು 5-6 ಕೆಜಿ ಕಡಿಮೆ ಆಗಿದ್ದೀವಿ. 6 ಕೆಜಿ ವೆಯ್ಟ್ ಲಾಸ್ ಆಗಿದ್ದೀರಾ. ಹಾಗೇನೆ ನಿಮ್ಮ ಒಂದು ಗಡ್ಡೆ ಇತ್ತು ಅಂತ ಹೇಳಿ ಹೇಳಿದ್ರು, ಅದು ಕೂಡ ಕರಗಿದೆ ಅಂತ ಹೇಳಿ ಕೇಳ್ಪಟ್ವಿ. ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಕೈನಲ್ಲಿ ಸ್ವಲ್ಪ ಇದಾದಂಗಾಗಿ, ಫ್ಯಾಟ್ ಬಾಲ್ಸ್ ತರ ಅದೆಲ್ಲ ಕಡಿಮೆ ಆಗಿದೆ. ಏನೆಲ್ಲ ಥೆರಪಿ ಕೊಟ್ರು ಇಲ್ಲಿ? ಇಲ್ಲಿ ಬೆಡ್ಡು, ಚೇರು, ಆಮೇಲೆ ನೀರ್ ಕೊಟ್ಟವ್ರೆ, ವಾಟ್ರು, ಆಮೇಲೆ ಇದು ಮಸಾಜು, ಅದೆಲ್ಲ ತಗೊಂಡಿದ್ದೀವಿ. ಯಾವುದು ನಿಮಗೆ ತುಂಬಾ ಇಷ್ಟ ಈ ಒಂದು ಥೆರಪಿಗಳಲ್ಲಿ? ಚೇರು ಪರವಾಗಿಲ್ಲ, ಆಮೇಲೆ ಬೆಡ್ ಪೈಲ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಒಂದು ವಿಡಿಯೋನ ಬೆನ್ನೋವಿತ್ತು ನನಗೆ, ಬೆನ್ನೋವು ಕಡಿಮೆ ಆಯ್ತು ಚೇರಿನ ಮೇಲೆ ಕುತ್ಕೊಂಡು ಬೆನ್ನೋವು ಕಡಿಮೆ ಆಗಿದೆ. ಸೊ ಈ ಒಂದು ವಿಡಿಯೋನ ತುಂಬಾ ಜನ ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಸರಾಕೆರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಅಲ್ಲಿಗೆ ಹೋಗ್ರಿ, ತುಂಬಾ ಚೆನ್ನಾಗಿ ಗುಣ ಆಯ್ತದೆ ಅಂತ ಹೇಳ್ತೀವಿ. ಇದಕ್ಕೆ ಹಾಕಿರ್ತಕ್ಕಂತ ಅಮೌಂಟ್ ಏನಾದ್ರು ನಿಮಗೆ ಜಾಸ್ತಿ ಆಯ್ತು ಅನ್ನೋ ತರ ಫೀಲ್ ಆಯ್ತಾ? ಇಲ್ಲ, ಆತರ ಏನಿಲ್ಲ. ಬಾಡಿಗೆ ಬಂದ್ಮೇಲೆ ಸ್ವಲ್ಪ ಫಸ್ಟ್ ಕೊಟ್ಟೆ, ಆಮೇಲೆ ತಿರ್ಗಾ ಇನ್ನೊಂದು ತಿಂಗಳು ಬಾಡಿಗೆ ತಗೊಂಡೆ. ಮತ್ತೆ ಸೊ ಇವಾಗ ಎಷ್ಟು ತಿಂಗಳಾಯ್ತು ನಿಮ್ ಮನೆಗೆ ಬಂದು? ಅವಲೇ 1 ತಿಂಗಳು ಮೇಲಾಯ್ತು. 1 ತಿಂಗಳು ಮೇಲಾಯ್ತಲ್ವಾ? ಕರೆಂಟ್ ಬಿಲ್ ಏನಾದ್ರು ವೇರಿಯೇಷನ್ಸ್ ಆಗಿದೆಯಾ ನಿಮ್ಮ ಮನೆಯಲ್ಲಿ? ಇಲ್ಲ, ಏನು ಜಾಸ್ತಿ ಬರ್ತಾ ಇಲ್ಲ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ಇದನ್ನ ಮನೆಯಲ್ಲಿ ಬಳಸುವಾಗ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಏನೋ ಅನ್ನೋ ಒಂದು ಡೌಟ್ಸ್ ಇರುತ್ತಲ್ವಾ, ಅದಕ್ಕೋಸ್ಕರ ಕೇಳ್ತಾ ಇದೀನಿ. ಜಾಸ್ತಿ ಏನ್ ಬಂದಿಲ್ಲ. ನಮ್ಮ ಮಗನೂ ತಗೋತಾನೆ, ನಾವು ತಗೋತಾ ಇದೀವಿ. ನೀವು ತಗೊಳ್ತಾ ಇದೀರಾ, ಆದ್ರೂ ಕೂಡ ಜಾಸ್ತಿ ಆಗ್ತಾ ಇಲ್ಲ ಕರೆಂಟ್ ಬಿಲ್. ಈಗ ನಾನು ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ. ನಿಮ್ಮನೆ ಇಲ್ಲೇ ದಾಸರಳ್ಳಿನಲ್ಲೇನೆ ಇತ್ತು, ಇಲ್ಲೇನೆ ಇದೆ ಅಲ್ವಾ ಸೆಂಟರ್, ಫ್ರೀ ಆಗಿನೇ ಇತ್ತು, ಏನಕ್ಕೋಸ್ಕರ ಮನೆಗೆ ತಗೊಂಡ್ರಿ? ನಾವು ಅಲ್ಲಿ 1 ಟೈಮ್ ಮಲ್ಕೋಬೋದಲ್ಲ ಮನೆಯಲ್ಲಿ, ಅದರಿಂದ ತಗೊಂಡು. ಇಲ್ಲೂ ಮಲ್ಕೊಂತೀವಿ, ಅಲ್ಲೂ ಮಲ್ಕೋಬೋದಲ್ಲ ಆರಾಮಾಗಿ, ಎಲ್ಲ ಕೆಲಸ ಮಾಡ್ಬಿಟ್ಟು ಸ್ವಲ್ಪ, ಅದರಿಂದ ತಗೊಂಡ್ರಿ. ಮಗನೂ ಬರ್ಲಿಕ್ಕೆ ಆಗ್ತಾ ಇಲ್ಲ, ವರ್ಕ್ ಪ್ರೆಷರ್ ಆಯ್ತದೆ ಅಂತೇಳಿ ಫ್ಯಾಮಿಲಿಗೋಸ್ಕರ ಬೈ ಮಾಡ್ಕೊಂಡ್ರಿ. ಓಕೆ, ಈ ಒಂದು ವಿಡಿಯೋ ನೋಡುವಂತ ಎಲ್ರಿಗೂ ಲಾಸ್ಟ್ ಆಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲಾರು ಬನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನಮ್ಮ ಆರೋಗ್ಯನು ಸರಿ ಇರ್ಲಿಲ್ಲ, ಸರಿಪಡಿಸ್ಕೊಂಡಿದೀವಿ ಈಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆಪ್ಪ, ಥ್ಯಾಂಕ್ ಯು.